ಮುಂದಿನ ರಾಶಿ ಕನ್ಯಾ ರಾಶಿ. ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕನ್ಯಾ ರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದವರಿಗೆ ಈ ತಿಂಗಳು ಸರಾಸರಿ ಫಲಿತಾಂಶಗಳನ್ನು ತರುತ್ತದೆ. 6ನೇ ಮನೆಯ ಅಧಿಪತಿ ಶನಿಯ ಉಪಸ್ಥಿತಿಯಿಂದಾಗಿ ನಿಮ್ಮ ಕೆಲಸವು ತೊಂದರೆಗಳನ್ನು ನೋಡಬಹುದು. ನಿಮ್ಮ ದಾರಿಯಲ್ಲಿ ಅನೇಕ ಅಡೆತಡೆಗಳು ಇರಬಹುದು ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರವಾಗಿ ಮುನ್ನಡೆಯಲು ನೀವು ಬಯಸಿದರೆ ನೀವು ಅವುಗಳನ್ನು ಜಯಿಸಬೇಕು. ವ್ಯಾಪಾರ ಜಗತ್ತಿನಲ್ಲಿ ಇರುವವರು ಈ ತಿಂಗಳು ಕೆಲವು ಸವಾಲುಗಳನ್ನು ಎದುರಿಸಬಹುದು. 7ನೇ ಮನೆಯಲ್ಲಿ 5 ಗ್ರಹಗಳು ಒಟ್ಟಿಗೆ ಇರುವುದರಿಂದ ವ್ಯಾಪಾರ ಪಾಲುದಾರರೊಂದಿಗೆ ಸಂಬಂಧವು ಹದಗೆಡುವ ಸಾಧ್ಯತೆಯಿದೆ. ಇದು ವಿದ್ಯಾರ್ಥಿಗಳಿಗೆ ಒಟ್ಟಾರೆ ಅತ್ಯುತ್ತಮ ತಿಂಗಳು. ಕುಟುಂಬ ಜೀವನ ಬಹುಶಃ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ. ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವು ಉತ್ತಮವಾಗಬಹುದು ಮತ್ತು ನಿಮ್ಮ ತಾಯಿಯ ಆರೋಗ್ಯವು ಉತ್ತಮಗೊಳ್ಳುವ ನಿರೀಕ್ಷೆಯಿದೆ. ಇದು ನಿಮಗೆ ಸ್ವಲ್ಪ ನೆಮ್ಮದಿಯನ್ನು ನೀಡುತ್ತದೆ. ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ಮದುವೆಯ ಬಗ್ಗೆ ಚರ್ಚೆಗಳು ಗಟ್ಟಿಯಾಗಬಹುದು ಮತ್ತು ಪ್ರೇಮ ವಿವಾಹವು ನಿಜವಾಗಬಹುದು. ನಿಮಗೆ ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸನ್ನು ತರುತ್ತದೆ. ವಿವಾಹಿತರಿಗೆ ಈ ಅವಧಿಯು ಸವಾಲಿನದ್ದಾಗಿದೆ ಎಂದು ಪರಿಗಣಿಸಬಹುದು, ಏಕೆಂದರೆ 7ನೇ ಮನೆಯಲ್ಲಿ ಪಂಚಗ್ರಾಹಿ ಯೋಗದ ಉಪಸ್ಥಿತಿಯು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ತಪ್ಪು ತಿಳುವಳಿಕೆಯನ್ನು ಉಂಟುಮಾಡಬಹುದು. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನಾವು ನೋಡಿದರೆ ಈ ತಿಂಗಳು ನಿಮ್ಮ ನಿಯಂತ್ರಣದಲ್ಲಿ ಸ್ವಲ್ಪಮಟ್ಟಿಗೆ ಉಳಿಯುವ ಸಂಭವನೀಯತೆಯಿದೆ. ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಬಹುಶಃ ಸ್ವಲ್ಪ ದುರ್ಬಲವಾಗಿರುತ್ತದೆ. ನೀವು ತಲೆನೋವು, ಜ್ವರ, ಅಜೀರ್ಣ ಮತ್ತು ನಿಮ್ಮ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿನ ಸಮಸ್ಯೆಗಳಿಂದ ಬಳಲುತ್ತಿರುವುದರಿಂದ ಎಚ್ಚರಿಕೆ ವಹಿಸಬೇಕು. ಪರಿಹಾರ ಕ್ರಮಗಳು. ನಿಮ್ಮ ರಾಶಿಯ ಅಧಿಪತಿ ಬುಧನ ಬೀಜ ಮಂತ್ರವನ್ನು ನೀವು ಪ್ರತಿದಿನ ಪಠಿಸಬೇಕು.